ಏನೇ ನನ್ನ ಮಗನ ಹೊಟ್ಟೆ ಉರಿಸ್ಬಿಟ್ಟು ನೀನು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅನ್ಕೊಂಡಿದ್ಯಾ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಏನ್ ಹೇಳ್ಕೊಟ್ಟಿದ್ಯಾ ನನ್ನ ಮಗನ ಬಗ್ಗೆ ವೀರುಗೆ? ಮ್ಯಾಡಿ ಬಗ್ಗೆ ವೀರು ಮನ್ಸಲ್ಲಿ ಏನೇನು ವಿಷ ತುಂಬಿದ್ಯಾ? ವಿಷ ತುಂಬೋದು ಏನೇ ಇದ್ರು ಅದು ನಿಮ್ಮಂಥವ್ರ ಕೆಲಸ. ನಿಮ್ಮಂಥ ವಿಷ ಜಂತುಗಳ ಮಧ್ಯೆ ನಾನು ಬದುಕ್ತೀವ್ನಿ ಅನ್ನೋದು ಯಜಮಾನ್ರ ತವ ಹೇಳ್ತಿದ್ದೆ ಅತ್ತೆಯ. ನಮ್ಮನ್ನೇ ವಿಷ ಜಂತುಗಳ ಅಂತೀಯಾ? ನೀನು ಇಷ್ಟೆಲ್ಲ ಆಡ್ತಿರೋದು ಆ ಶ್ರಾವಣಿ ನಿನ್ನ ಹಿಂದೆ ಇದ್ದಾಳೆ ಅಂತ. ನೋಡ್ತಾ ಇರೋ ಒಂದಲ್ಲ ಒಂದಿನ ಆ ಶ್ರಾವಣಿ ಮತ್ತು ವೀರು ಬೀದಿಗೆ ಬೀಳ್ತಾರೆ. ಆಗ ನಿನ್ನ ಆಯುಸ್ ಮುಗಿಯುತ್ತೆ. ನಿನಗೆ ನಾನು ಎಷ್ಟೇ ಚಿತ್ರ ಹಿಂಸೆ ಕೊಟ್ಟರು ಕೇಳೋರು ಯಾರೂ ಇರಲ್ಲ. ಅದು ನಿಮ್ಮ ಭ್ರಮೆ ಅಟ್ಟೆಯ. ಇಲ್ಲಿ ನೋಡಿ, ಅದ್ಯಾವ್ರು ಯಾವಾಗಲೂ ನನ್ನ ತವ ಇರ್ತಾನೆ ಅನ್ನೋದು ನಾನು ನಂಬ್ತೀನಿ. ನನ್ನ ಕಷ್ಟಕ್ಕೂ ಅಟ್ಟೆಯ ಒಂದಲ್ಲ ಒಂದು ರೂಪದಲ್ಲಿ ಅದ್ಯಾವ್ರು ಬಂದು ನನ್ನ ಕಾಪಾಡ್ತಾನೆ. ಏನಂತೆ ಅಕ್ಕ? ಯಾಕಮ್ಮ ತಟ್ಟೆಲಿ ಊಟ ಬಡಿಸ್ಕೊಂಡು ದೂರ ತಳ್ಳಿದ್ಯಾ? ಅದು ಯಜಮಾನ್ರೆ, ಅತ್ತೆ ನಾನು ಅದನ್ನೇ ಹೇಳ್ತಿದ್ದೀವಿರು, ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು ಅಂತ. ಯಾಕಂದ್ರೆ ನಮ್ಮ ವಂಶದ ಕುಡಿ ಅವಳು ಹೊಟ್ಟೆಲಿ ಬೆಳೀತಿದೆ ಅಲ್ವಾ. ಯಾವಾಗಲೂ ಇವಳೇ ನಮಗೆ ಸೇವೆ ಮಾಡ್ತಿರ್ತಾಳೆ. ನನಗೂ ಇವಳು ಸೇವೆ ಮಾಡಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ನೀನು ಯಾಕಮ್ಮ ಊಟ ಮಾಡ್ತೀಯಾ, ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತ ಎಳೆದಾಡ್ತಿದ್ವಿ. ಅದಕ್ಕೆ ತಟ್ಟೆ ಆ ಕಡೆ ಹೋಯ್ತು ಅಷ್ಟೆ. ನೋಡಿ ಸಾವಿತ್ರಿ, ನಿನಗೆ ಚಿನ್ನದಂತ ಅತ್ತೆ ಸಿಕ್ಕಿದ್ದಾಳೆ. ಊಟ ಮಾಡಿಸ್ಕೊ. ನೋಡಿದ್ಯಾ, ನನ್ನ ತಮ್ಮನೂ ಅದನ್ನೇ ಹೇಳ್ದ, ನಾನೇ ನಿನಗೆ ಊಟ ಮಾಡಿಸೋದು. ನೀನು ನಿಜವಾಗ್ಲೂ ವಿಷ ಜಂತು ಅಂತ ನಂಗೆ ಗೊತ್ತೈತೆ. ಕೆಟ್ಟ ಮನಸ್ಸಿಂದ ಊಟ ಮಾಡಿಸೋ ಒಂದೊಂದು ಅಗ್ಳು ಕೂಡ ವಿಷನೇ ಆಗಿರ್ತದೆ. ನಿನ್ನ ಕೈಯಿಂದ ನಾನು ಊಟ ಮಾಡಿಸ್ಕೋಬೇಕಾ? ನೀನು ರೆಸ್ಟ್ ಮಾಡು. ನಮಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಮೇರಿ ಮೇರಿ, ಇನ್ನು ಎಷ್ಟು ದಿನ ಮೆರಿತೀಯೋ ಮೇರಿ, ಎಲ್ಲರೂ ಮೆರೀರಿ. ನಾಳೆನೇ ದೊಡ್ಡ ಅಲ್ಲೋಲ ಕಲ್ಲೋಲ ಶುರುವಾಗುತ್ತೆ. ಈ ಮನೇಲಿ ಎಲ್ಲರೂ ಸೋಲೋದನ್ನ ನಾನು ಕಣ್ಣಾರೆ ನೋಡ್ತೀನಿ. ಆಗ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅಲ್ಲಿಗಿಲ್ಲಮ್ಮ. ಸುಬ್ರಹ್ಮಣ್ಯ, ಏನಮ್ಮ? ಯಾಕಪ್ಪ ಇಷ್ಟೊತ್ತು? ಎಲ್ಲಿಗೋಗಿದೆ? ಸ್ವಲ್ಪ ಕೆಲಸ ಆಯ್ತಮ್ಮ. ನಿಮ್ಮ ಅಪ್ಪನೂ ಇನ್ನೂ ಅಯ್ಯೋ ಶ್ರಾವಣಿ ಮೊರೆ, ಇನ್ನೇ ಯಾಕೆ ಎದ್ದಿದ್ದೀರಾ? ಮಲ್ಗೋದಲ್ವಾ? ರೀ, ನಿಂತ್ಕೊಳ್ರಿ. ಹಾ ಈಡು ಜೋಡು ಸರಿಯಾಗಿದೆ. ಎಲ್ಲಿಗ್ರಿ ಹೋಗಿದ್ರಿ? ಏನು ಕೆಲಸ ಇತ್ತು? ಇದೇನೇ ಇದು ಬರ್ತಿದ್ದಾಗೆ ಪ್ರಶ್ನೆ ಮಾಡ್ತಿಲ್ಲ? ಆಟೋದಲ್ಲಿ ಲಗೇಜ್ ಇತ್ತು,
ಅದನ್ನು ಇಳಿಸ್ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸುಬ್ಬ ಎಲ್ಲೂ ಹೋಗಿದ್ದಂತ ನನಗೇನು ಗೊತ್ತು? ನನಗೂ ಅಷ್ಟೇ ಸ್ವಲ್ಪ ಪಾರ್ಟಿ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಒಂದಷ್ಟು ಫೈಲ್ಸ್ಗೆ ಸೈನ್ ಮಾಡಿಸ್ಬೇಕಾಗಿತ್ತು. ಅಲ್ಲಿಂದ ಹಾಗೆ ಅದನ್ನು ಯಜಮಾನ್ರ ಆಫೀಸಿಗೆ ತಲುಪಿಸ್ಬಿಟ್ಟು ಬರೋಷ್ಟಕ್ಕೆ ಲೇಟ್ ಆಯಿತು. ನಾಳೆ ಪಾರ್ಟಿ ಆಫೀಸ್ ರಜಾ ತಾನೆ? ಅಂಥದ್ರಲ್ಲಿ ಫೈಲ್ಸ್ ತಲುಪಿಸೋಂಥದ್ದು ಏನಿತ್ತು? ಸುಳ್ಳು ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ಸುಳ್ಳು ಹೇಳ್ತಾ ಇಲ್ಲ, ಪಾರ್ಟಿ ಆಫೀಸಿಂದನೇ ಬರ್ತಿರೋದು ಇವಾಗ. ಸುಬ್ಬು, ಏನು ಇದೆಲ್ಲ? ನೀನು ಸುಳ್ಳು ಹೇಳ್ತಿಲ್ಲ ಅಂದಮೇಲೆ ಶ್ರಾವಣಿ ಮೇಡಮ್ ಅವ್ರು ಯಾಕೆ ಹೇಗೆ ಕೇಳ್ತಿದ್ದಾರೆ? ಹಳ್ಳ ಸಿಕ್ಕಾಕೊಂಡ. ಇಡೀ ದಿನ ನಂದಿನಮ್ಮವ್ರನ್ನ ಹುಡ್ಕಕ್ಕೆ ಹೋಗಿದ್ದಾನೆ. ಈಗ ಪಾರ್ಟಿ ಆಫೀಸ್ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಹೇಳು ಸುಬ್ಬು, ರಜಾ ತಾನೆ ನಾಳೆ ಪಾರ್ಟಿ ಆಫೀಸು? ಏನು ಮಗನಿದು? ಹೆಂಡತಿ ಹತ್ರ ಸುಳ್ಳು ಹೇಳದ? ತಪ್ಪು ತಪ್ಪು. ನಾನು ನೋಡು, ನನ್ನ ಹೆಂಡತಿ ಹತ್ರ ಯಾವಾಗಲೂ ಸತ್ಯನೇ ಹೇಳ್ತೀನಿ. ಸತ್ಯ ಅಲ್ಲದೆ ಬೇರೆ ಏನೂ ಹೇಳಲ್ಲ. ಸಂಸಾರದಲ್ಲಿ ಸುಖ ಸಂತೋಷ ಇರಬೇಕು ಅಂದರೆ ಸತ್ಯ ಇರಬೇಕು ಕಣಪ್ಪ. ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಮೇಡಮರೇ ಪೇಚಾಟ, ಪರದಾಟ, ಕಿರ್ಚಾಟ ಎಲ್ಲ ಶುರುವಾಗುತ್ತಂತೆ. ಈಗ ಉತ್ತರ ಇಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ಮೇಡಮ್, ಪಾರ್ಟಿ ಆಫೀಸ್ ರಜಾ ಇದ್ರೂ ನಾನು ಕೆಲಸ ಮಾಡಬೇಕಾಗುತ್ತೆ ಮೇಡಮ್. ಕೆಲವೊಂದು ಫೈಲ್ಸ್ಗಳು ಮೂವ್ ಮಾಡಬೇಕಾಗುತ್ತೆ. ಆ ಫೈಲ್ಸ್ನ ತೊಗೊಂಡೋಗಿ ಯಜಮಾನ್ರ ಆಫೀಸಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಯಜಮಾನ್ರ ಆಫೀಸ್ಗೆ ನನ್ನ ಹತ್ರನೇ ಇರೋದು. ಮೇಡಮರೇ, ಇದೆಲ್ಲ ಸುಮ್ಮನೆ ಸಬೂಬು ಅಷ್ಟೇ. ಕೇಳಿ ಮೇಡಮರೇ, ಎಲ್ಲೋಗಿದ್ದ, ಯಾರ ಜೊತೆಗೆ ಇದ್ದು ಬಂದ ಅಂತ ಒಂದು ಚೆಕ್ ಮಾಡಿದರೆ ಜೇಬಲ್ಲಿ ಮಲ್ಲಿಗೆ ಹೂವು, ಪ್ಯಾಂಟ್ ಜೇಬಲ್ಲಿ ಏರ್ ಪಿನ್ನು ಅಥವಾ ಸೆಂಟ್ ವಾಸನೆ ಏನಾದ್ರು ಇರ್ಬೋದು. ಹುಡುಕಿ ಮೇಡಮರೇ, ಬಿಡಬೇಡಿ. ಸರಿ ಸರಿ, ಏನಾರ ಮಾತಾಡಬೇಕಾಗಿದ್ರೆ ಆಮೇಲೆ ಮಾತಾಡಿದ್ರೆ ಆಯಿತು. ಈಗ ಊಟ ಮಾಡಿ ಬನ್ನಿ. ಸರಿ, ಆಮೇಲೆ ಮಾತಾಡೋಣ. ನೀನು ಹೋಗಿ ಮಲಗ್ಬೋದು ಸುಬ್ಬು. ಮಲ್ಕೊಳ್ಳೋದ? ನಂದು ಊಟನೇ ಆಗಿಲ್ಲ. ಓಹ್, ನೀನು ಊಟ ಮಾಡಿಲ್ವಾ? ಅವತ್ತು ಹಬ್ಬದ ದಿನ ನೀನು ಊಟ ಮಾಡ್ಕೊಂಡೇ ಬಂದಿದ್ಯಲ್ಲ, ಅದಕ್ಕೆ ಇವತ್ತು ಊಟ ಮಾಡ್ಕೊಂಡೇ ಬಂದಿರ್ತೀಯ ಅಂತ ಅನ್ಕೊಂಡೆ. ಆಯಿತು ಬಿಡಿ, ನನಗೇನು ಊಟ ಬೇಡ, ಪರವಾಗಿಲ್ಲ. ಓಹ್, ಹಾಗಾದ್ರೆ ಊಟ ಮಾಡ್ಕೊಂಡೇ ಬಂದಿರ್ತೀಯ? ಉಂಡ್ಕೊಂಡೇ ಬಂದಿರ್ಬೇಕು ಮೇಡಮರೇ. ಇವಾಗ ನೀವು ಹೇಳಿದ್ರಲ್ಲ, ಹಾಗೆ ಅನ್ಕೊಳ್ಳಿ. ಸುಬ್ರಹ್ಮಣ್ಯ, ಶ್ರಾವಣಿ ಮೇಡಮ್ ಅವರೇ, ಸುಬ್ಬುದಿನ್ನ ಊಟ ಆಗಿಲ್ಲ ಅನ್ಸುತ್ತೆ.